ಕಂಠಿ ಅವರೇ ಓ ಕಂಠಿ ಒಂಟಿಯಾಗಿ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೆ, ನೀವು ಜಂಟಿಯಾಗಕ್ಕೆ ರೆಡಿಯಾಗಿ ಬಂದಿದ್ದೀರಾ ಅಂತ ಈಗ ಗೊತ್ತಾಗ್ತಾ ಇದೆ. ಏನು ಪವರು ನಮ್ಮ ಮಣ್ಣಿನ ಮಗ ಕಂಠಿ ಡಾನ್ಸಿಗೆ ಬರ್ಲಿ ಚಪ್ಪಾಳೆ. ಅಲ್ಲ ನೀವೇನು ನಮಗೆ ಬರೀ ಈ ಡಾನ್ಸ್ ಮಾತ್ರ ಬರುತ್ತೆ ಅಂತ ಅನ್ಕೊಂಡು ಸಖತ್ತಾಗಿ ಕುಣಿದ್ರಲ್ಲ ಕಂಠಿ. ಏನೋ ಹೇಳ್ಕೊಟ್ರು ಮಾಡ್ತೀವಿ. ಏನ್ ಹೇಳ್ಕೊಟ್ರು ಅಚ್ಚುಕಟ್ಟಾಗಿ ಮಾಡ್ತೀರಾ. ನೀವು ಡಾನ್ಸ್ ಮಾಡ್ತಾ ಇದ್ರೆ ಹುಚ್ಚು ಅಭಿಮಾನಿಗಳು ಒಂದು ವಿಸಿಲ್ ಹೋಗ್ತಾ ಇದ್ರು ನೋಡಿ. ಥ್ಯಾಂಕ್ ಯು ಲವ್ ಯು ಆಲ್. ಕಂಠಿ ಎಷ್ಟು ಪ್ರೀತಿ ತೋರಿಸ್ತಾ ಇದಾರೆ, ಆ ಎಲ್ಲ ಅಭಿಮಾನಕ್ಕೆ ಏನ್ ಹೇಳ್ತೀರಾ? ಆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ನಾನು ಹೇಳಿದೆ ತಾಯಿ ಪ್ರೀತಿನೇ ಪ್ಯೂರ್ ಅಂತ, ಅದ್ ಬಿಟ್ರೆ ಅಭಿಮಾನಿಗಳು ಪ್ರೀತಿ. ಸೂಪರ್. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಪ್ರಶ್ನೆ ಕೇಳ್ತೀವಿ, ಟಿಕೆಡಿಗೆ ಯಾರು ಬರ್ಬೇಕು ಅಂತ ಆಸೆ ಪಡ್ತಿದ್ದೀರಾ ಅಂತ ಕೇಳಿದಾಗ ಬಹಳಷ್ಟು ತುಂಬಾ ಜನ ಹೇಳಿದ್ದು ಒಂದೇ ಉತ್ತರ, ಕಂಠಿ ಬರ್ಬೇಕಂತ. ಆ ಕಂಠಿ ಇವತ್ತು ನಾನ್ ಡಾನ್ಸರ್ ಸೆಲೆಬ್ರಿಟಿ ಆಗಿ ನಮ್ಮ ಟಿಕೆಡಿ ವೇದಿಕೆಯಲ್ಲಿದ್ದಾರೆ. ಸೊ ಅವರೆಲ್ಲ ಅಭಿಮಾನಿಗಳು ಖುಷಿಯಾಗಿರುತ್ತೆ. ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಅಭಿಮಾನಿ ನಮ್ಮ ರಾಘು ಅವರು ಇಲ್ಲಿ ಕೂತಿದ್ದಾರೆ. ಅಂದ್ರೆ ಪ್ರತಿಯೊಂದು ವಿಷಯನ ಅಷ್ಟು ಇಷ್ಟಪಟ್ಟು ನೋಡ್ತಾರೆ ಆ ಒಂದು ಧಾರಾವಾಹಿನ. ಕಂಠಿ ಕತೆ ಏನಾಗಿದೆ ಅನ್ನೋದ್ರ ಬಗ್ಗೆ ವಿಜಯ್ ರಾಘವೇಂದ್ರ ಅವ್ರು ಹೇಳ್ತಾರೆ. ಬಡ್ಡಿ ಬಂಗಾರಮ್ನವ್ರು ಇನ್ನೊಂದು ವರ್ಷನ್ ಇದೆ ಆಕ್ಚುಲಿ ಸೀರಿಯಲ್ ಅಲ್ಲಿ, ಗೊತ್ತಾ? ಜೈಲಿಂದ ಬಿಡುಗಡೆ ಆಗ್ತಾರವ್ರು ಅಂತ. ಹೌದಾ? ಅಲ್ವಪ್ಪ? ಆಮೇಲೆ ಇವಾಗ ಒಂದು ಇಡ್ಲಿ ಅಂಗಡಿ ಇಟ್ಟಿದ್ದಾರೆ. ಯಾರು? ಸಹನಾ ಅವರು ಇಡ್ಲಿ ಅಂಗಡಿ ಇಟ್ಟಿದ್ದಾರೆ. ಅವ್ರ ಲೈಫ್ ಅಲ್ಲಿ ಸುಮಾರು ತಿರುವುಗಳಾಗಿ ಬೆಂಗಳೂರಿಗೆ ಬಂದು ಇಡ್ಲಿ ಅಂಗಡಿ ಇಟ್ಬಿಟ್ಟಿದ್ದಾರೆ ಅವ್ರು ಇವಾಗ. ನೀವು ಅವ್ರ ಇಡ್ಲಿ ಅಂಗಡಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅವ್ರು ಇಲ್ಲೇ ಇಡ್ಲಿ ಅಂಗಡಿ ಇಟ್ಟಿರೋದು. ಅಲ್ಲಿ ಇಡ್ಲಿ ತಿನ್ಕೊಂಡೇ ಬಂದಿದ್ ನಾನು. ಎಷ್ಟು ಧಾರಾವಾಹಿಗಳನ್ನ ಬೆಳೆಸ್ತಾ ಇದ್ದೀರಾ ರಾಘು ನೀವು? ಧಾರಾವಾಹಿಗಳು ಮನೇಲಿರೋ ವ್ಯೂವರ್ಸ್ ನ ಬೆಳೆಸ್ತಾ ಇದ್ದಾರೆ. ವಾ ರಾಘು ವಾ. ಕಂಠಿ ಅವ್ರ ಬಗ್ಗೆ ಹೇಳಕ್ ಇಷ್ಟ. ನನಗೆ ಫಸ್ಟ್ ಆಫ್ ಆಲ್ ಕಂಠಿ ಅವರೇ ವೆಲ್ಕಮ್ ಟು ಡಿಕೆಡಿ. ಬಹಳ ಒಳ್ಳೆ ಎನರ್ಜಿ ಇದೆ ತಮ್ಮಲ್ಲಿ, ಬಹಳ ಒಳ್ಳೆ ಸ್ಟೈಲ್ ಇದೆ. ಡಾನ್ಸ್ ಮಾಡ್ಬೇಕಾದ್ರೆ ನಾನು ಹೆಂಗಾರ ಮಾಡಿ ಈ ಒಂದು ಸೀಕ್ವೆನ್ಸ್ ನ ಚೆನ್ನಾಗಿ ಡಾನ್ಸ್ ಮಾಡ್ಬೇಕು, ನಾನು ಅದ್ರಲ್ಲಿ ಹೆಂಗಾರ ಮಾಡಿ ಗೆಲ್ಬೇಕು ಅನ್ನೋ ಒಂದು ಒಳ್ಳೆ ಛಲ ಇದೆ ಕಂಠಿ ಅವರೇ ನಿಮ್ಮಲ್ಲಿ. ತುಂಬಾ ಖುಷಿ ಆಯ್ತು ನಿಮ್ ಡಾನ್ಸ್ ನ ನೋಡಿ, ಎಸ್ಪೆಷಲಿ ಡಾನ್ಸ್ ಕರ್ನಾಟಕ ಡಾನ್ಸ್ ವೇದಿಕೆ ಅಂತ ಹೇಳಾದ್ಮೇಲೆ. ಅಂಡ್ ಮೋರ್ ಓವರ್ ನಿಮ್ ಜೊತೆ ಬರುವಂತ ಡಾನ್ಸರ್ ಕೂಡ ಅದ್ಭುತವಾದ ಡಾನ್ಸರ್ ಆಗಿರ್ತಾರೆ. ಸೊ ನಿಮಗೆ ಕಲಿಯೋಕೆ ಬಹಳ ಒಳ್ಳೆ ಅವಕಾಶ ಇದು. ನಿಮಗೆ ನನ್ನ ಕಡೆಯಿಂದ ಶುಭಾಶಯಗಳು, ಒಳ್ಳೇದಾಗ್ಲಿ. ಒಬ್ಬ ಒಳ್ಳೆ ಡಾನ್ಸರ್ ಆಗಿ ನೀವು ಗೆಲ್ಲಬೇಕು ಅನ್ನೋ ಆಸೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಕಂಠಿ ಅವರಲ್ಲಿ ಒಂದು ಸ್ಟೈಲ್ ಇದೆ. ಆ ಸ್ಟೈಲ್ ಜೊತೆ ಅವರಿಗೆ ತುಂಬಾ ಸೂಟ್ ಆಗುವಂತ ಒಂದು ವಿಷಯ ಅಂದ್ರೆ ಆ ಮಾಸ್ ತನ. ಆ ಮಾಸ್ ಸ್ಟೈಲ್ ಅಲ್ಲಿ ಒಂದೇನಾದ್ರೂ ಡೈಲಾಗ್ ಬಿಡಿ ಕಂಠಿ ಅವರೇ. ಲೇ ಅವನ್ಗೆ ಹೇಳ್ಬಿಡು, ಇನ್ ಮ್ಯಾಕೇನಿದ್ರು ಮಟ್ಟಿನ ಕೈಗೆತ್ಕೊಂಡು ಕಣ್ಣಿಗೊತ್ಕೊಂಡು ಎದ್ದ ಮ್ಯಾಕ್ ಸವರ್ಕೊಂಡು ಆ ಕಾಡಿಗೆ ಇಳಿಯೋದಯ, ಎದ್ರಾಳಿಗೆ ಮುನ್ ಮುಗ್ಸೋದಯ. ಯಾವನವನು ಮತ್ತೆ ಬಡ್ಡಿ ಮಗ ಅನ್ಕೊಂಡು? ಬಡ್ಡಿ ಮಗ ಅಲಾಗಲ್ಲ, ಬಡ್ಡಿ ಬಂಗಾರಮ್ಮನ್ ಮಗ. ಸೂಪರ್ ಸೂಪರ್ ಕಂಠಿ. ಯಾರು ನಿಮ್ಮ ಕೊರಿಯೋಗ್ರಾಫರ್? ಯಾರು? ರುದ್ರ ಮಾಸ್ಟರ್. ರುದ್ರ ಬಾಯ್ಲ್ ಒಂದು ನಿಮಿಷ. ರುದ್ರನ್ ಸ್ಟೂಡೆಂಟು ಕಂಠಿ, ವೆರಿ ಮಾಸ್. ಓಕೆನಾ? ನೀವೇ ಹೆಂಗ್ ಡೈಲಾಗ್ ಹೊಡಿಬೇಕಾರೆ ನಮ್ ರುದ್ರ ನಿಮ್ಮ ಕೊರಿಯೋಗ್ರಾಫರ್ ಇದು ಡೈಲಾಗ್ ಹೆಂಗ್ ಹೊಡಿತಾರ ನೋಡಿಬೇಕಾದ್ರೆ ಒಂದೆರಡು ಲೈನ್ ಹೇಳಿ ಕಂಠಿಯಾ. ಲೈ ಅವನ್ಗೆ ಹೇಳ್ಬಿಡು, ಇನ್ ಮ್ಯಾಕ್ ಏನಿದ್ರು ಮಟ್ಟಿನ ಕೈಗೆತ್ಕೊಂಡು ಕಣ್ಣಿಗೊತ್ಕೊಂಡು ಎದೆ ಮ್ಯಾಕ್ ಸೌರ್ಕೊಂಡು. ಇನ್ಮೇಕೇನಿದ್ರು ಮಟ್ಟಿನ ಎದೆಗೆ ಫಸ್ಟೇ ಮಟ್ಟಿನ ಎದೆಗೆ ಹಾಕೊಂಡ್ಬಿಡೋದಲ್ಲ, ಕಣ್ಣು ಗೊತ್ಕೊಂಡು. ಇನ್ಮೇಕೇನಿದ್ರು ಮಟ್ಟಿನ ಕೈಗೆತ್ಕೊಂಡು ಕಣ್ಣಿಗೆ ಸವರ್ಕೊಂಡು ಎದೆ ಮೆಟ್ಕೊಳ್ಳೋದೆ. ಇಲ್ಲ ಮೇಡಮ್, ಅವನು ಸ್ವಲ್ಪ ರೊಮ್ಯಾಂಟಿಕ್ ಆಗ್ಬಿಟ್ಟ. ಕಣ್ಣಿಗೆ ಸವರ್ಕೊಂಡು ಕಂಠಿ ಸ್ಟೈಲ್ ಅಲ್ಲಿ ಹೇಳೋ ಅಂತ ಅಂದ್ರೆ ರವಿ ಸರ್ ಸ್ಟೈಲ್ ಅಲ್ಲಿ ಹೇಳ್ತಾ ಇದ್ದಾನೆ ಇವನು. ಇದೆಲ್ಲ ಬಿಡು. ಇದನ್ನ ಡೈಲಾಗ್ ಸೂಪರ್ ಆಗಿ ಹೇಳೋರು ಒಬ್ರು ಇದಾರೆ ಮೇಡಮ್, ರಾಹುಲ್ ಮಾಸ್ಟರ್. ಈ ಡೈಲಾಗ್ ಅಲ್ಲಿ 4 ವರ್ಡ್ ಹೇಳ್ಬಿಡ್ಲಿ ಅವರು. ಮಾಸ್ಟರ್ ಒಂದ್ಸಲಿ ಕೇಳಿಸ್ಕೋತಾರ ಮಾಸ್ಟರ್? ಇಲ್ಲ ಮೇಡಮ್, ಟೇಕ್. ಹೇಳಿ ಮಾಸ್ಟರ್, ಹೇಳಿ. ನಾನ್ ಬರೀ ಬಡ್ಡಿ ಮಗ ಅಲ್ಲ, ಬಡ್ಡಿ ಬಂಗಾರಮ್ಮನ್ ಮಗ. ಮಾಸ್ಟರ್ ಇದು ಟ್ಯಾಲೆಂಟ್ ಅಂದ್ರೆ. ಒಂದ್ ನಿಮಿಷ, ರುದ್ರಾನು ಅದೇ ಹೇಳ್ತಾನೆ ಬೇಕಾದ್ರೆ. ನಾನು ಬಡ್ಡಿ ಮಗ ಅಲ್ಲ ಕಣ್ಲ, ಬಡ್ಡಿ ಬಂಗಾರಮ್ಮನ್ ಮಗ. ಸೂಪರ್ ಸೂಪರ್.
ಸೂಪರ್. ನೀವು ಇದಕ್ಕೆ ಇಷ್ಟೆಲ್ಲ ಖುಷಿ ಪಡ್ತಾ ಇದ್ದೀರಾ. ಇನ್ನೊಬ್ರಿದ್ದಾರೆ, ಆರ್ಯವರ್ಧನ್ ಸರ್. ನಂಬರ್ ಅಂದ್ರೆ ನಾನಂದ್ರೆ ನಂಬರ್. ನಿಮ್ದೇನ್ರ ಡೈಲಾಗು? ಅವ್ರು ಹೇಳ್ತಾರೆ, ಲೈ ಬಡ್ಡಿ ಮಗ ಅಲ್ಲ, ಬಡ್ಡಿ ಬಂಗಾರಮ್ಮನ ಮಗ. ಸೂಪರ್ ಸರ್, ಸೂಪರ್ ಸರ್. ರುದ್ರ ಚೆನ್ನಾಗಿ ಹೇಳ್ದೆ ರುದ್ರ, ವೆರಿ ನೈಸ್. ಹೋಗಿ ಕುತ್ಕೋ ರುದ್ರ. ಅಣ್ಣ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಕಂಠಿ ಅವರ ಇಂಟ್ರೊಡಕ್ಷನ್ ಎಂಟ್ರಿ ಸೀನೆ ಜೋಗಿ ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಬೇಕಾದ್ರೆ ಆಗುವಂತ ಒಂದು ಸೀನ್ ಜೊತೆ ಮಾಡಿದಾರೆ ಅಣ್ಣ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಂಗೆ ಧನುಷನ ಹೆಸರೇ ಇಷ್ಟ. ಬಿಕಾಸ್ ಐ ಆಕ್ಟೆಡ್ ವಿತ್ ಹಿಮ್ ಅಂಡ್ ನಮ್ಗೊಂದು ಹಾಡು ಆಡಿದ್ದಾರೆ. ಧನುಷನ ವರ್ಡ್ ಇಷ್ಟ ನಂಗೆ. ಫಸ್ಟ್ ಆಫ್ ಆಲ್ ಫಾರ್ ದಟ್ ಐ ಲೈಕ್ ಯು ಮೋರ್. ಧನುಷ್ ಕಂಠಿ, ನಿಮ್ಮ ಒಂದು ಪ್ರೆಸೆನ್ಸ್ ಇದೆಯಲ್ಲ, ಅಪಿಯರೆನ್ಸ್ ಅಂಡ್ ಪ್ರೆಸೆನ್ಸ್ ತುಂಬಾ ಎಕ್ಸಲೆಂಟ್ ಆಗಿದೆ, ಬಹಳ ಅದ್ಭುತವಾಗಿದೆ. ಆಟಿಟ್ಯೂಡ್ ಇದೆ, ಪಾಸಿಟಿವ್ ಆಗಿದೆ. ಬಟ್ ಆ ಪಾಸಿಟಿವ್ ನ ಮೇಂಟೈನ್ ಮಾಡಿ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಇನ್ನು, ಯಾಕಂದ್ರೆ ಫಸ್ಟೇ ಹಿಂಗೆ ಬೇಕಾದ್ರೆ 100% ಡೂ ಮೂವ್ ಮೋರ್ ಅಂಡ್ ಮೋರ್. ಅಂಡ್ ಅವ್ರು ಆರ್ಯವರ್ಧನ್ ಅಷ್ಟು ನಂಬಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಯಾವ ವಿಷಯದಲ್ಲಿ ಯಾವ ನಂಬರ್ ಹಾಕಿ ಗೋಲ್ ಹೊಡಿತಾರೋ ಗೊತ್ತಿಲ್ಲ. ಟ್ರೋಲ್ ಮಾಡಿದ್ರು ಸರಿ, ರೋಲ್ ಮಾಡಿದ್ರು ಸರಿ, ಯಾರು ಟ್ರೋಲ್ ಮಾಡಿ ರೋಲ್ ಮಾಡಿದ್ರೆ ಹೊಡೆಯೋದು ನಾವೇ ಗೋಲು. ಅಂಡ್ ನನಗೆ ಫಸ್ಟ್ ಆಫ್ ಆಲ್ ನೀವು ಜೋಗಿ ಇಂಟ್ರೊಡಕ್ಷನ್ ಮಾಡಿರೋದು, ಐ ಕಾಲ್ ಯು ಯಂಗ್ ರೆಬಲ್ ಸ್ಟಾರ್. ಯಂಗ್ ರೆಬಲ್ ಸ್ಟಾರ್. ನಿಮ್ಮ ಮುಖದಲ್ಲಿ ಕ್ಯೂಟ್ನೆಸ್ ಇದೆ, ಆ ರೆಬಲ್ ಇದೆ, ಎರಡೂ ಇದೆ. ಫಸ್ಟ್ ಯೋ ಬರ್ಕಯ್ಯ, ಮುಂದಾಗಡೆ ಪೇಪರ್ಲಿ ಬರ್ಕೋ, ಕಂಠಿ ಬಂದಾಯ್ತು, ಕಾಂಪಿಟೇಷನ್ಗೆ ಕಂಠಿ ಬಂದಾಯ್ತು. ಗಗನ, ವೆಲ್ಕಮ್ ಟು ಡಿಕೆಡಿ. ನಮ್ಮ ಮಹಾನಟಿ ಗಗನಗೆ ಬರ್ಲಿ ಚಪ್ಪಾಳೆ. ನೀನು ಫಿನಾಲೆಯಲ್ಲಿ ಒಂದು ಮಾತು ಹೇಳಿದ್ದೆ, ನಾನ್ ನಿನಗೆ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು. ಅವಳು ನನ್ನನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಿದ್ದಾಳೆ ಅಂದ್ರೆ ರಾಘು, ಮಹಾನಟಿ ಆದ್ಮೇಲೆ ನಾನ್ ಡಿಕೆಡಿಗೆ ಬಂದೆ, ನನ್ನ ಫಾಲೋ ಮಾಡ್ಕೊಂಡು ಅವಳು ಡಿಕೆಡಿಗೆ ಬಂದಿದ್ದಾಳೆ. ಕರೆಕ್ಟ್ ಆಗಿ ನನ್ನ ಫುಡ್ ಸ್ಟೆಪ್ಸ್ ನ ಫಾಲೋ ಮಾಡ್ತಿದ್ದಾಳೆ. ಕನ್ನಡದಲ್ಲಿ ಗಗನ, ನಿಮ್ಮ ಪರಿಚಯ ನಮ್ಮೆಲ್ರಿಗೂ ಇದೆ. ಅಣ್ಣ, ಗಗನ ಅಂದ್ರೆ ಗಗನ ಅಲ್ಲ, ಅವ್ರ ಹೆಸರನ್ನ ಏನೋ ಒಂದು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಹೇಳ್ತಾರೆ. ಅಲ್ಲ, ಅಣ್ಣನ್ ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟೆ. ಅದ್ ಹೆಂಗೆ ಇಷ್ಟೊಂದು ನರ್ವಸ್ ಯಾಕೆ ಆಗ್ಬಿಟ್ರೆ ನೀನು? ಗೊತ್ತಿಲ್ಲ ಮ್ಯಾಮ್ ನಂಗೆ. ಫಸ್ಟ್ ಟೈಮ್ ಶಿವಣ್ಣನ್ ನೋಡ್ತಿರೋದು? ಹೌದು, ಹಬ್ಬ ನಮಗೆ ಕಣ್ಣಿಗೆ. ಹೆಂಗ ಅನ್ಸ್ತದೆ ಅಣ್ಣನ ನೋಡಿ? ಫಸ್ಟ್ ಥಿಯೇಟರ್ ಅಲ್ಲಿ ಮೂವಿ ನೋಡಿದ್ದಂದ್ರೆ ಅಣ್ಣ ತಂಗಿ. ಸೊ ನನಗೂ ಒಬ್ಬ ಅಣ್ಣ ಅಷ್ಟೇ ಇರೋದು. ನಾವು 3 ಜನ ಸಿಸ್ಟರ್ಸು, ಒಬ್ಬ ಅಣ್ಣ. ಸೊ ನನಗೆ ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ತಂಗಿಗಾಗಿ ಇವೆಲ್ಲ ಸೋ ಮಚ್ ಕನೆಕ್ಟೆಡ್ ಈ ಮೂವೀಸು. ಹಂಗಾಗಿ ಅದೇನೋ ಗೊತ್ತಿಲ್ಲ ತಲೆಯಲ್ಲಿ. ಅಯ್ಯೋ ನಂಗಿರೋ ಭಯ. ಏನ್ ಭಯ ಪಡ್ಬೇಡ. ಕೂಲ್ 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 ಕೂಲ್. ಡಾನ್ಸ್ಗೂ ನಿಮ್ಗೂ ಏನ್ ಸಂಬಂಧ? ನನ್ಗೂ ಡ್ಯಾನ್ಸ್ಗೂ ತುಂಬಾ ಹಳೆ ಸಂಬಂಧ. ಅಂದ್ರೆ ಡ್ಯಾನ್ಸ್ ಬರಲ್ಲ ಅಷ್ಟೇ, ಬಟ್ ಹಳೆ ಸಂಬಂಧ. ಒಂಥರ ಹೆಂಗೆ ಅಂದ್ರೆ, ನಾನು ಕಂಪ್ಯೂಟರ್ ಸೈನ್ಸ್ ಓದಿ ಡಾಕ್ಟರ್ ಆಗ್ಬೇಕು ಅನ್ಕೊಂತಿರ್ತಾರಲ್ಲ, ಹಾಗೆ ತಗರಿ. ನನಗೆ ಡ್ಯಾನ್ಸ್ ಬರ್ದೇ ಇದ್ರು ಡಿಕೆಡಿಗಿದ್ದೀನಿ ಅಂದ್ರೆ ಸ್ವಲ್ಪ ಹಂಗೆ ಅನ್ಕೋಬಹುದು.